ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯೋಗಿ ವಟ್ ಕನ್ನಡ ವ್ಲಾಗ್ಸ್. ಸೊ ತುಂಬ ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ರೀಸ್ಟಾರ್ಟಿಂಗ್ ಆರ್ ವ್ಲಾಗ್ಸ್ ಅಂತಲೇ ಹೇಳ್ಬೋದು. ಇವತ್ತಿನ ವ್ಲಾಗಲ್ಲಿ ರೆಸಿಪಿ ಬಂದುಬಿಟ್ಟು ನಾನು ಮನೆಯಲ್ಲೇ ಹೋಮ್ ಮೇಡ್ ಪ್ರೋಟೀನ್ ಬಾರ್ನ ಮಾಡೋಣ ಅಂತ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಈ ರೀತಿ ಪ್ರೋಟೀನ್ ಬಾರ್ನ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಡಿಸೈಡ್ ಮಾಡ್ತಿರೋದು. ಸೊ ಹೇಗೆ ಬಂತು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರೋ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕು ಕಮೆಂಟು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ತಡ ಮಾಡ್ದೇನೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಇಷ್ಟ ಆಗಿರೋಂಥ ಡ್ರೈ ಫ್ರೂಟ್ಸ್ನ ತೊಗೊಳ್ಳಿ. ಸೊ ಫಸ್ಟಿಗೆ ಒಂದು ಕಡಾಯಿನ ಇಟ್ಟು ನಾನು ಯಾವ್ಯಾವ ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಅಂತ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಥರ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟಿಗೆ ಪೀನಟ್ ಬಟರ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಮೊದಲಿಗೆ ಮಕಾನ ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಅಂತ ಈಗ ಹೇಳ್ತೀನಿ. ಮಕಾನ ಮತ್ತು ವಾಟರ್ಮಿಲನ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಹಾಗೆಯೇ ಬಾದಾಮ್, ಆಮೇಲೆ ಕ್ಯಾಶ್ಯೂಸ್, ಏನಂದರೆ ಡೇಟ್ಸು, ಅದಾದಮೇಲೆ ಫ್ಲ್ಯಾಟ್ ಸೀಡ್ಸು, ಹಾಗೆ ಚಿಯಾ ಸೀಡ್ಸು, ಮನೇಲಿ ಏನಿತ್ತು ಅದು ಸೀಡ್ಸ್ನ ನಾನು ತೊಗೊಂಡಿದ್ದೀನಿ, ಎಲ್ಲ ಡ್ರೈ ಫ್ರೂಟ್ಸು. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಮಾಡೋಣ ಬನ್ನಿ. ಸೊ ಫಸ್ಟಿಗೆ ಎಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಅಂತ ಏನಿಲ್ಲ, ನಿಮಗೆ ಎಷ್ಟು ಇಷ್ಟ ಆಗುತ್ತೋ ಒಂದು ಹೆಚ್ಚು ಕಡಿಮೆ ಆ ಥರ ಎಲ್ಲ ಹಾಕೋಬೋದು. ಅದರಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಮಕಾನ ಸ್ವಲ್ಪ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕು, ಅದು ಕ್ರಿಸ್ಪಿ ಆಗಿಬಿಡುತ್ತೆ ಪಾಪ್ಕಾರ್ನ್ ಥರ. ಆ್ಯಂಡ್ ಎಲ್ಲನೂ ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು, ಆಯಿಲು ಹಾಕ್ಕೊತಾ ಇಲ್ಲ ಮತ್ತು ಗೀನೂ ಏನೂ ಹಾಕ್ಕೊಂಡಿಲ್ಲ. ಸೊ ಎಲ್ಲನೂ ಚೆನ್ನಾಗಿ ಈ ರೀತಿ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಫಸ್ಟೇ ನೀವು ಡ್ರೈ ಮಾಡಿ ಇಟ್ಕೊಂಡ್ರೆ ಇದು ಪ್ರೋಟೀನ್ ಬಾರ್ ಮಾಡೋದಕ್ಕೆ ತುಂಬಾ ಈಸಿ ಆಗಿಬಿಡುತ್ತೆ. 10 ಮಿನಿಟ್ಸಲ್ಲಿ ನಮ್ಮ ಪ್ರೋಟೀನ್ ಬಾರ್ ರೆಡಿ ಆಗಿಬಿಡುತ್ತೆ. ಸೊ ಇಲ್ಲಿ ನಾನು ಬಾದಾಮ್ ಮತ್ತು ಕ್ಯಾಶ್ಯೂಸ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ವಾಲ್ನಟ್ ಕೂಡ ನೀವು ಹಾಕ್ಕೋಬೋದು. ನಾನು ವಾಲ್ನಟ್ಸ್ ದಿನಕ್ಕೆ ಒಂದೊಂದು ತಿಂದು ಖಾಲಿ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಮನೇಲಿ ಏನಿತ್ತು ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನವೇ ತಂದು ಹಾಗೇ ಇಟ್ಬಿಟ್ಟಿರ್ತೀವಿ ಡ್ರೈ ಫ್ರೂಟ್ಸು, ತಿಂದು ಬೇಜಾರಾಗ್ಬಿಟ್ಟಿರುತ್ತೆ ಅನ್ನೋರಿಗೆ ಈ ರೀತಿಯಾಗಿ ಪ್ರೋಟೀನ್ ಬಾರ್ನ ನೀವು ಟ್ರೈ ಮಾಡ್ಬೋದು. ಸೊ ಎಲ್ಲನೂ ಆಲ್ ಇನ್ ಒನ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ನಾವು ತಿನ್ಬೋದು. ಡೈಲಿ ಒಂದೊಂದು ಪ್ರೋಟೀನ್ ಬಾರ್ನ ನಾವು ಸೇವಿಸೋದ್ರಿಂದ ತುಂಬಾ ಎನರ್ಜೆಟಿಕ್ ಆಗಿ ಇರ್ಬೋದು, ಹೋಲ್ ಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ಈಗ ಏನಿದೆ ಸೀಡ್ಸ್ನೆಲ್ಲನೂ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೀಡ್ಸ್ ಅಂತೂ ತುಂಬ ಬೇಗನೆ ಡ್ರೈ ರೋಸ್ಟ್ ಆಗಿಬಿಡುತ್ತೆ. ಹಾಗೆಯೇ ನಾನಿಲ್ಲಿ ಏನು ಹೇಳ್ತಾರೆ ಒಣ ದ್ರಾಕ್ಷಿಗಳನ್ನು ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ಮತ್ತು ಬ್ಲ್ಯಾಕ್ ಕಲರ್ದು. ಆ್ಯಂಡ್ ಇಲ್ಲಿ ಫ್ಲ್ಯಾಟ್ ಸೀಡ್ಸ್ನ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಸೌಂಡ್ ಕೇಳಿಸ್ಕೊಳ್ಳಿ. ಬೇಗನೆ ಸೀಡ್ಸ್ ಎಲ್ಲ ಡ್ರೈ ರೋಸ್ಟ್ ಆಗುತ್ತೆ. ಸೊ ಇದೊಂದು ಸ್ವಲ್ಪ ಒಂದು ಟೈಮ್ ಹಿಡಿಯುತ್ತೆ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಳೋದಕ್ಕೆ. ನೀವು ಮುಂಚೆನೇ ರೋಸ್ಟ್ ಮಾಡಿ ಇಟ್ಕೊಬಿಟ್ರೆ ಈ ಪ್ರೋಟೀನ್ ಬಾರ್ ಮಾಡೋದಕ್ಕೆ ತುಂಬಾ ಈಸಿ. ಫಾರ್ ದ ಫಸ್ಟ್ ಟೈಮ್ ನಾನು ಪ್ರೋಟೀನ್ ಬಾರ್ನ ಟ್ರೈ ಮಾಡ್ತಿರೋದು, ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಸೊ ಸ್ವಲ್ಪ ಪೇಷನ್ಸಿಂದ ಮಾಡಬೇಕು, ಇಲ್ಲ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ ರೋಸ್ಟ್ ಮಾಡಬೇಕಾದ್ರೆ. ಸೊ ನೋಡಿಲಿ ನಾನು ಹೇಳಿದ್ನಲ್ಲ, ದ್ರಾಕ್ಷಿನ ನಾವಿನ್ನೂ ಫ್ರೈ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಇನ್ನು ಮಿಕ್ಕಿದೆಲ್ಲನೂ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ನೀವು ಪೀನಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪೀನಟ್ ಬಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈಗ ಇದನ್ನೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಬಿಳಿ ಎಳ್ಳನ್ನು ನಾನಿಲ್ಲಿ 1-2 ಸ್ಪೂನ್ ಆಗೋಷ್ಟು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ, ಎನ್ಹ್ಯಾನ್ಸ್ ಮಾಡುತ್ತೆ, ಸಕ್ಕತ್ತಾಗಿರುತ್ತೆ. ಇದನ್ನು ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ಇದನ್ನು ಕೂಡ ಆ್ಯಡ್ ಮಾಡಿ. ಹಾಗೆಯೇ ಇಷ್ಟನ್ನು ನಾನು ಈಗ ಗ್ರೈಂಡ್ ಮಾಡ್ಕೊಳ್ತೀನಿ, ಸ್ವಲ್ಪನೇ ಹಾಕ್ಕೊಬಿಟ್ಟು ಜಾರ್ಗೆ. ಆ್ಯಂಡ್ ಇಲ್ಲಿ ನಾನು ಡೇಟ್ಸ್ನ ಹಾಗೆ ಇಟ್ಕೊಂಡಿದ್ದೀನಿ, ಅದೊಂದು ಉಳಿದಿದೆ, ಅದನ್ನೇನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ. ಸೊ ಇದೆಲ್ಲ ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ಇನ್ನೂ ನಿಮಗೆ ಯಾವ್ದ್ಯಾವುದು ಇಷ್ಟ ಆಗುತ್ತೋ ಡ್ರೈ ಫ್ರೂಟ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ, ಡೇಟ್ಸ್ನೆಲ್ಲ ನಾನು ಇಲ್ಲಿ ಸೀಡ್ಸ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಸೊ ಈಗ ನಾವು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಸೊ ನಾವೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀರೋ ಅಷ್ಟನ್ನು ಮಾತ್ರ ನಾನು ಇಲ್ಲೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಬೆಲ್ಲ
ಆಗಲಿ ತುಪ್ಪ ಆಗಲಿ ಏನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿಲ್ಲ. ಸುಮ್ಮನೆ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದನ್ನ ನಾವು ಈಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ತರಿಯಾಗಿ ಗ್ರೈಂಡ್ ಆಗುತ್ತೆ, ಯಾಕಂದರೆ ರೋಸ್ಟ್ ಮಾಡಿರೋದ್ರಿಂದ ಹೆಚ್ಚು ಸಮಯ ಏನು ಹಿಡಿಯೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಒಂದು ಬೌಲ್ಗೆ, ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ನೈಸ್ ಪೌಡರ್ ಆಗಿದೆ ಅಂದರೆ, ಸೊ ಡೈಲಿ ಒಂದೊಂದು ಸ್ಪೂನ್ ಇದೇ ರೀತಿಯಾಗಿ ನಾವು ಹಾಲಿಗೆ ಹಾಕ್ಕೊಂಡು ಕುಡಿಬೋದು. ಚಿಕ್ಕವರಿಂದ ದೊಡ್ಡವರವರೆಗೂ ಈ ಪೌಡರ್ನ ಯೂಸ್ ಮಾಡ್ಬೋದು. ಸೊ ನೋಡಿ ಈ ರೀತಿಯಾಗಿ ತರಿಯಾಗಿ ಪೌಡರ್ ಆಗಿದೆ. ತುಂಬ ಗ್ರೈಂಡ್ ಮಾಡೋ ಅಂಥ ಅವಶ್ಯಕತೆ ಏನಿಲ್ಲ. ಸ್ವಲ್ಪ ಅಲ್ಲೆಲ್ಲಿ ಸಿಕ್ಕಿದ್ರೂ ತಿನ್ನೋವಾಗ ಚೆನ್ನಾಗಿ ಸಿಗುತ್ತೆ ಬಾಯಿಗೆ. ಸೊ ಈಗ ಈ ಡೇಟ್ಸ್ ಇದೆಯಲ್ಲ, ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಗ್ರೈಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಡೇಟ್ಸ್ನ ಸ್ವಲ್ಪ ಬಿಸಿನೀರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿನೀರು ಹಾಕಿದ್ರೆ ಅದು ಸಾಫ್ಟ್ ಆಗುತ್ತೆ. ಸೊ ಆವಾಗ ಗ್ರೈಂಡ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ನೋಡಿ ಡೇಟ್ಸ್ ಕೂಡ ಪೇಸ್ಟ್ ಆಯಿತು. ಈಗ ಏನು ಮಾಡ್ತೀನಿ ಅಂದರೆ, ನಾವು ಡ್ರೈ ಫ್ರೂಟ್ಸ್ನೆಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ರಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂದರೆ, ಈಗ ಅದೇ ಡೇಟ್ಸ್ಗೆ ನಾನು ಮಿಕ್ಕಿರೋ ಅಂಥ ದ್ರಾಕ್ಷಿಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಮತ್ತು ಕಾಫಿ ಕಲರ್ ಏನಿರುತ್ತೆ ದ್ರಾಕ್ಷಿನ ಹಾಕ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ ಮೆಥಡು. ಇದಕ್ಕೆ ಇನ್ನು ಓಟ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಟ್ಸ್ ಯೂಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ನೆಕ್ಸ್ಟು ಪೀನಟ್ ಬಟರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 to 3 ಸ್ಪೂನ್ಸ್ ಆದರೆ ಸಾಕಂತ ಅನಿಸುತ್ತೆ. ಸೊ ಇದನ್ನು ಇಷ್ಟು ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ, ನಮ್ಮ ಪ್ರೋಟೀನ್ ಬಾರ್ ಅಂತೂ ರೆಡಿ ಆಲ್ಮೋಸ್ಟ್ ಆಗ್ತಾಯಿದೆ. ಸೊ ಬನ್ನಿ, ಇದಕ್ಕೆ ಸ್ವಲ್ಪ ಹನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ನೆಸ್ ಬೇಕು ಅಂದರೆ ಹಾಕ್ಕೋಬೋದು. ಸೊ ಈ ರೀತಿಯಾಗಿ ಕಾಣ್ತಾ ಇದೆ. ನೀವು ಇದನ್ನು ಲಡ್ಡು ಥರ ಆದರೂ ಮಾಡ್ಕೋಬೋದು, ಅಥವಾ ನಾನೀಗ ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಬೌಲ್ ಅಥವಾ ಗ್ಲಾಸ್ ಸಹಾಯದಿಂದ ಈ ರೀತಿಯಾಗಿ ಟ್ಯಾಪ್ ಮಾಡಿಕೊಂಡ್ರೆ ಅದು ಅಡ್ಜಸ್ಟ್ ಆಗುತ್ತೆ ಒಂದು ಶೇಪ್ಗೆ. ಸೊ ಈ ರೀತಿಯಾಗಿ ಟ್ಯಾಪ್ ಮಾಡಿ ನಿಧಾನಕ್ಕೆ ಸೊ ಅದು ಎಲ್ಲ ಸೆಟಪ್ ಆಗುತ್ತೆ. ಸೊ ನೆಕ್ಸ್ಟು ಕಟ್ಟಿಂಗ್ ಮಾಡ್ಕೊಳೋಂಥದ್ದು. ಕಟ್ಟಿಂಗ್ಗಿಂತ ಮುಂಚೆ ಈ ರೀತಿ ಮಿಕ್ಸ್ಡ್ ಸೀಡ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಳ್ಳು ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ, ಸೀಡ್ಸ್ನೆಲ್ಲನೂ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು, ಟ್ಯಾಪ್ ಮಾಡಿಕೊಂಡ್ರೆ ಅದು ಅಡ್ಜಸ್ಟ್ ಆಗುತ್ತೆ ಅದಕ್ಕೆ. ಸೊ ಈಗ ಕಟ್ಟಿಂಗ್ ಮಾಡ್ಕೊಳೋದು ಅಷ್ಟೇ. ಸೊ ನೋಡೋಕ್ಕೆ ಎಷ್ಟು ಒಳ್ಳೆ ಕೇಕ್ ರೀತಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಇದಕ್ಕೆ ನೀವು ಇನ್ನು ನಿಮಗೆ ನಿಮ್ಮ ಕ್ರಿಯೇಟಿವ್ ತಕ್ಕ ಹಾಗೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಸೊ ನೋಡಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೊತಾ ಇದ್ದೀವಿ. ಇದನ್ನು ಫ್ರಿಜ್ಜಲ್ಲಿ ಇಡಬೇಕು, ಆಮೇಲೆ ತೆಗಿಬೇಕು ಅಂತ ಏನಿಲ್ಲ. ಇದು ಹಾಗೇ ಕಟ್ಟಿಂಗ್ ಮಾಡಿದ ತಕ್ಷಣ ರಿಮೂವ್ ಮಾಡ್ಕೋಬೋದು. ತುಂಬಾ ಈಸಿಯಾಗಿ ಬರುತ್ತೆ. ನೋಡ್ತಿದ್ದೀರಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂತೆ ಅಂತ ಹೇಳ್ಬಿಟ್ಟು. ಇದನ್ನು ನೀವು ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೆ, ಸ್ನ್ಯಾಕ್ಸ್ಗೆ ಈ ರೀತಿಯಾಗಿ ನೀವು ವೆಕೇಷನ್ಸ್ಗೆ ಎಲ್ಲನೂ ತೊಗೊಂಡೋಗ್ಬೋದು. ತುಂಬಾ ಹೆಲ್ತಿಯಾಗಿರುತ್ತೆ. ಹೊರಗಡೆ ಫುಡ್ ತಿನ್ನೋದಕ್ಕಿಂತ ಆದಷ್ಟು ಈ ರೀತಿಯಾಗಿ ಹೆಲ್ತಿಯಾಗಿರೋವಂಥದ್ದನ್ನು ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಹೆಲ್ತಿಯಾಗಿರ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನು ಆರಾಮಾಗಿ ತಿನ್ಬೋದು. ಸೊ ದಿನಕ್ಕೆ ಒಂದು ಡ್ರೈ ಫ್ರೂಟ್ಸ್ ಬಾರ್ನ ನೀವು ಖಂಡಿತ ತಿಂತಾ ಬಂದರೆ ತುಂಬಾ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಖಂಡಿತವಾಗ್ಲೂ ನೀವು ಪಡ್ಕೋಬೋದು. ಸೊ ಸುಲಭವಾಗಿ ಹೇಗೆ ಮನೆಯಲ್ಲೇ ಮಾಡೋದು ಅಂತ ಪ್ರೋಟೀನ್ ಬಾರ್ನ ನೋಡ್ಕೊಂಡು ಬಂದರೆ ಅಲ್ವಾ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬಾ ಇಷ್ಟ ಆಗುತ್ತೆ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಸೊ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇಷ್ಟೇ, ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ನಾನು ಸ್ಟೋರ್ ಮಾಡಿ ದಿನಕ್ಕೆ ಒಂದು ರೀತಿಯಲ್ಲಿ ತಿನ್ಬೋದು. ಸೊ ಸಿಗ್ತೀನಿ ಮತ್ತೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.